ಓಂ ನಮಃ ಶಿವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮನೆಯಲ್ಲಿ ಅದೃಷ್ಟ ಕೂಡಿ ಬರಬೇಕು ಅಂತಕ್ಕಂಥ ಸದುದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಸಾಕಷ್ಟು ವಸ್ತುಗಳನ್ನು ಮನೆಯಲ್ಲಿ ಇರಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅದು ಕೆಲವು ವರ್ಷಗಳಿಂದ ಈಚೆಗೆ ನಾವು ಲಾಫಿಂಗ್ ಬುದ್ಧ, ಲಾಫಿಂಗ್ ಅಂದರೆ ನಗ್ನಗ್ತಾ ಇರ್ತಕ್ಕಂಥ ಬುದ್ಧ ಅಥವಾ ಒಂದು ಮೂಟೆಯನ್ನು ಹೊತ್ಕೊಂಡಿರ್ತಕ್ಕಂಥ ಕುಬೇರ ಬುದ್ಧ, ಈ ರೀತಿ ಅನೇಕ ವಿಶೇಷವಾದ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋತೀವಿ ನಾವು. ಅದು ಸದುದ್ದೇಶ ಅಂದರೆ ಒಳ್ಳೆಯ ಉದ್ದೇಶ. ಇವತ್ತು ಲಾಫಿಂಗ್ ಬುದ್ಧ ಯಾರೀತ, ಯಾಕೆ ಇದನ್ನು ನಮ್ಮ ಮನೇಲಿ ಇಟ್ಕೋಬೇಕು, ಇದು ಫಲ ಕೊಡುತ್ತಾ? ಆ ಲಾಫಿಂಗ್ ಬುದ್ಧ ಅಂದರೆ ಬಂಗಾರದ ಒಂದು ವರ್ಣ ಆಗಿರ್ತಕ್ಕಂಥವನು, ಹೊಟ್ಟೆ ದೊಡ್ಡದಾಗಿರ್ತಕ್ಕಂಥದ್ದು, ನಗುಮುಖ ಇರ್ತಕ್ಕಂಥ ಒಂದು ಮುಖ ಛಾಯೆ ಇರ್ತಕ್ಕಂಥದ್ದು, ನಗ್ನಗ್ತಾ ಇರ್ತಕ್ಕಂಥದ್ದು, ಹೊಟ್ಟೆ ದೊಡ್ಡ ಹೊಟ್ಟೆ ಇರ್ತಕ್ಕಂಥದ್ದು, ಹಾಗೆ ಹಳದಿ ಬಣ್ಣ ಇರ್ತಕ್ಕಂಥ, ಮೈಯೆಲ್ಲ ಹಳದಿ ಬಣ್ಣ ಇರ್ತಕ್ಕಂಥ ಲಾಫಿಂಗ್ ಬುದ್ಧ. ಈ ಲಾಫಿಂಗ್ ಬುದ್ಧ ಕೇವಲ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಕಡೆ ಇದನ್ನು ಈ ಲಾಫಿಂಗ್ ಬುದ್ಧನನ್ನು ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದ್ದನ್ನು ನಾವು ಗಮನಿಸ್ಬೋದು. ಲಾಫಿಂಗ್ ಬುದ್ಧ ದೇಶ ವಿದೇಶಗಳಲ್ಲಿ ಅದೃಷ್ಟದ ಬುದ್ಧ ಕೂಡ ಹೌದು. ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ಬುದ್ಧ ಕೂಡ ಇದಾಗಿದೆ. ಈ ಒಂದು ಅದೃಷ್ಟದ ಗೊಂಬೆ ನಾವೇನಂತೀವಿ, ಇದು ನಾವು ಇಟ್ಕೋಬೋದಾ? ನಾವು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಎಲ್ಲಿ ಇಟ್ಕೋಬೇಕು? ಮನೇಲಿ ಇಡ್ಬೋದಾ? ವ್ಯಾಪಾರದ ಸ್ಥಳದಲ್ಲಿ ಇಡ್ಬೋದಾ? ದೇವಸ್ಥಾನದಲ್ಲಿ ಇಡ್ಬೋದಾ? ದೇವರ ಗುಡಿಯಲ್ಲಿ ಇಡ್ಬೋದಾ? ಈ ಪ್ರಶ್ನೆಗಳೆಲ್ಲ ಉದ್ಭವಿಸಿದಾಗ ವ್ಯಾಪಾರದಲ್ಲಿ ಇಟ್ಕೋಬೋದು, ಮನೆಯಲ್ಲಿ ಇಟ್ಕೋಬೋದು, ಮನೆಯಲ್ಲಿ ಬೆಡ್ರೂಮಲ್ಲಿ ಇಟ್ಕೋಬೋದು, ಹಾಲಲ್ಲಿ ಇಟ್ಕೋಬೋದು. ದೇವ್ರ ಮನೆಯಲ್ಲಿ ಬೇಡ. ದೇವ್ರ ಮನೆಯಲ್ಲಿ ಇದೆಲ್ಲ ಇಡೋಕ್ಕೆ ನಾವು ನಮ್ಮದೇ ಆದ ಸಂಸ್ಕೃತಿಗಳು, ನಮ್ಮದೇ ಆದ ಪರಂಪರೆ, ಇದಕ್ಕೆ ಪೂಜೆ ಮಾಡಬೇಕು ಅಂತಿಲ್ಲ, ಆರತಿ ಮಾಡಬೇಕು ಅಂತಿಲ್ಲ, ಹೂ ಇಡಬೇಕು ಅಂತಿಲ್ಲ, ಅಲಂಕಾರ ಮಾಡಬೇಕು ಅಂತಿಲ್ಲ. ಕೇವಲ ಲಾಫಿಂಗ್ ಬುದ್ಧನನ್ನು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ದರ್ಶಿಸೋ. ಈಗ ಹಸಿರು ಮನೆಯಲ್ಲಿ ನೋಡಿದಾಗ ನಮಗೆ ಎಲ್ಲವೂ ಕೂಡ ಹಣ್ಣು ಅಥವಾ ತರಕಾರಿ, ಕಾಯಿ ಕೊಡ್ತಕ್ಕಂಥ ಗಿಡಗಳಲ್ಲ, ಹಸಿರು. ಕೇವಲ ಹಸಿರನ್ನು ನೋಡಿದಾಗ ನಮ್ಮ ಮಾನಸಿಕವಾಗಿ ಎಷ್ಟೋ ತೃಪ್ತಿ ಕೂಡ ಆಗುತ್ತೆ. ಅದೇ ರೀತಿ ಈ ಲಾಫಿಂಗ್ ಬುದ್ಧನನ್ನು ನಾವು ನೋಡಿದಾಗ ಅದೃಷ್ಟ ಕೊಡುತ್ತೆ. ಕಡೆಗೂ ಈತ ಯಾರು ಅಂದರೆ, ಈತ 1000 ವರ್ಷಗಳ ಹಿಂದೆ ಜೀವಿಸಿದ್ದಂತಹ 1000 ವರ್ಷಗಳ ಹಿಂದೆ ಜೀವಿಸಿದ್ದಂತಹ ಈತ ಬೌದ್ಧ ಭಿಕ್ಷು ಆಗಿರ್ತಾನೆ. ಈತ ಒಂದು ಜೋಳಿಗೆ ಹಿಡ್ಕೊಂಡು ಈತ ಅಲೆದಾಡ್ತಾ ಇರ್ತಾನೆ. ಅಲೆದಾಡ್ತಕ್ಕಂಥ ಸಂದರ್ಭದಲ್ಲಿ ಜೋಳಿಗೆ ಒಂದು ಭಿಕ್ಷಾ ಪಾತ್ರೆ, ಯಾರಾದರೂ ಕೊಟ್ಟರೆ ತಗೊಳ್ತಾನೆ, ಇಲ್ದಿದ್ರೆ ಇಲ್ಲ. ಒಂದು ಜೋಳಿಗೆ ಮತ್ತು ಭಿಕ್ಷಾ ಪಾತ್ರೆ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈತನ ಮಹಿಮೆಗಳು ಅಪಾರ. ಈತ ಒಂಥರ ಪವಾಡ ಪುರುಷನ ರೀತಿ ಗೋಚಾರ ಕೂಡ ಆಗ್ತಾನೆ. ಈತನ ಜೋಳಿಗೆ ಏನಿರುತ್ತೆ ಅದರಿಂದ ಮಕ್ಕಳಿಗೆ ಚಾಕ್ಲೇಟ್ಸ್ ಆಗ್ಬೋದು, ಸಿಹಿ ತಿಂಡಿ ಆಗ್ಬೋದು, ವೃದ್ಧರಿಗೆ ಬೆಡ್ಶೀಟ್ ಇರ್ಬೋದು, ಔಷಧಿ ಇರ್ಬೋದು, ಈ ರೀತಿ ಆ ಜೋಳಿಗೆಯಿಂದ ಎತ್ತಿ ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಆದರೆ ನಗು ಮುಖದಿಂದ ಇರ್ತಾನೆ. ತನಗೆ ಯಾರು ಏನೇ ಕೊಟ್ಟರೂ ತಗೋತಾನೆ, ಕೊಡದೇ ಇದ್ದರೆ ಕೇಳೋಕ್ಕೆ ಹೋಗೋದಿಲ್ಲ. ಅಂತಹ ಈ ಒಂದು ಭಿಕ್ಷು ಕೂಡ ಈತ ಆಗಿರ್ತಾನೆ. ಹಾಗೆಯೇ ಈ ಒಂದು ಭಿಕ್ಷು ಗೊತ್ತಿರೋರಿಗೆ ಈತ ಭಿಕ್ಷುಕನಾಗಿರ್ತಾನೆ, ಗೊತ್ತಿಲ್ಲದೆ ಇರೋರಿಗೆ ಈತ ಆಪದ್ ಬಾಂಧವನು ಕೂಡ ಆಗಿರ್ತಾನೆ. ಹಾಗಾಗಿ ಈ ಒಂದು ಲಾಫಿಂಗ್ ಬುದ್ಧನನ್ನು ನಾವು ಮನೆಯಲ್ಲಿಟ್ಕೊಂಡಾಗ ನಮಗೆ 3 ಲಾಭ. ಆತನ ಕೈಯಲ್ಲಿರ್ತಕ್ಕಂಥ ಪಾತ್ರೆ ಅದು ಅಕ್ಷಯ ಪಾತ್ರೆ, ಆತ ಹಾಕ್ಕೊಂಡಿರೋ ಜೋಳಿಗೆ ಅದು ಅಕ್ಷಯ ಜೋಳಿಗೆ. ನಮಗೆ ಅದರಿಂದ ಅಕ್ಷಯ ಅಂದರೆ ನಮಗೆ ನಮ್ಮ ಎಲ್ಲವೂ ಕೂಡ ಕ್ಷಯಿಸದೇ ಇರತಕ್ಕಂಥ ವಸ್ತುಗಳು ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಇದನ್ನು ನೋಡಿದರೆ ಪುಣ್ಯ ಬರುತ್ತೆ, ಉಲ್ಲಾಸ ಬರುತ್ತೆ, ಶಕ್ತಿ ಬರುತ್ತೆ, ಮನೋಪ್ರೇರಕ ಆಗುತ್ತೆ ಅಂತ ಹೇಳ್ತಾ ಈ ಲಾಫಿಂಗ್ ಬುದ್ಧನನ್ನು ಮನೆಯಲ್ಲಿರಿಸ್ಕೊಳ್ಳೋದು ಶುಭ. ಹಾಗಾಗಿ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.